ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಮತ್ತು ಸಾಕ್ಷಿ ಇಬ್ಬರೂ ಮೀಟಿಂಗಿಗೆ ಅಂತ ಸೈಟ್ ವಿಸಿಟಿಂಗ್ ಕಳಿಸಿರ್ತಾನೆ ಅರವಿಂದ. ಆದರೆ ಇವರಿಬ್ಬರು ವಿಸಿಟಿಂಗ್ ಆಗೋದೇ ಇಲ್ಲ. ಅಲ್ಲಿ ಏನೇನೋ ಕಾರಣಗಳಿಂದ ರೌಡಿಗಳು ಬಂದು ಅದೇನೇನೋ ಆಗೋಗುತ್ತೆ. ಆಮೇಲೆ ಅರವಿಂದಗೆ ಹೇಳೋಣ ಅಂಥೇಳಿ ಸಾಕ್ಷಿ ಅವ್ರ ಮನೆಗೆ ಬರ್ತಾಳೆ, ಏನಾಯಿತು ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಅಗ್ನಿ ಅವನಿಗೂ ಅನುಮಾನ ಬಂದು ನಮ್ಮ ಚಿಕ್ಕಿ ಮಗನೇ ಇದನ್ನು ಮಾಡಿರ್ತಾನೆ ಅಂತೇಳ್ಬಿಟ್ಟು ಅವನು ಬಂದು ಇಲ್ಲಿ ಗಲಾಟೆ ಮಾಡ್ತಾನೆ ಅವ್ರ ಚಿಕ್ಕಿ ರೂಮಿಗೆ ಹೋಗಿ. ಇಷ್ಟೆಲ್ಲ ಆಗೋಗಿರುತ್ತೆ. ಇವತ್ತು ಸಾಕ್ಷಿ ಬೆಳಗ್ಗೆನೇ ಬರ್ತಾಳೆ. ಬಂದು ಆಫೀಸಿಗೆ ಬರ್ತಾಳೆ. ಆಫೀಸಿಂದ ಅಲ್ಲಿ ವಿಸಿಟ್ಟು. ಆಮೇಲೆ ಅಗ್ನಿ ರೂಮಲ್ಲಿ ಇರ್ತಾನೆ. ಅವನೇನೋ ಕನಸು ಕಂಡ್ಕೊಂಡು ಅಲ್ಲಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ತಂಗಿ ಕಾಫಿ ತೊಗೊಂಡು ಬರ್ತಾಳೆ. ಕಾಫಿ ತೊಗೊಂಡು ಬಂದು ಹಣ ಎದ್ದೀಯಾ ಅಂತ ಹೇಳ್ಬಿಟ್ಟು ಹ್ಞೂ ಎದ್ದೆ ಅಮ್ಮ ಅಂತಾನೆ. ಆಮೇಲೆ ತಗೋ ಕಾಫಿನ ಅಂದರೆ ನೀನು ಒಬ್ಬಳೇ ನೋಡು, ನನ್ನನ್ನು ಅರ್ಥ ಮಾಡ್ಕೊಳ್ಳೋದು, ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಕರೆಕ್ಟಾಗಿ ನಿಮ್ಮ ಅಣ್ಣಂಗೆ ಏನು ಬೇಕು ಅಂತ ಎಲ್ಲ ನಿನಗೆ ಗೊತ್ತು ಅಂತ ಹೇಳ್ತಾನೆ. ಹಾಂ ಸರಿ ಅಣ್ಣ ಎಲ್ಲ ಗೊತ್ತು ಅಂತಾಳೆ. ಆಮೇಲೆ ಯಾರ ಮೇಲೆ ಅಣ್ಣ ಕ್ರಶ್ ಆಗಿದೆ, ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಂತಾಳೆ. ಕ್ರಶೂ ಇಲ್ಲ, ಎಂಥದ್ದು ಇಲ್ಲ, ಮಣ್ಣನ ಗಟ್ಟಿನೂ ಇಲ್ಲ ಅಂತಾನೆ. ಇಲ್ಲ ನಿನಗೆ ಯಾರ ಮೇಲೋ ಕ್ರಶ್ ಆಗಿದೆ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ ಹಂಗೇನಿಲ್ಲ ಅಂತ. ಸಾಕ್ಷಿನೂ ಕೂಡ ಅವಳಿಗೂ ಇವನ ಮೇಲೆ ಕ್ರಶ್ ಆಗಿದೆ, ಇವಂದೇ ಕನಸು ಕಾಣ್ತಾ ಅವಳು ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಅಲ್ಲಿ ರಾಜು ಸಿಗ್ತಾನೆ ಬಾಗಿಲಲ್ಲೇ. ಸಾಕ್ಷಿ ಬಂದ್ರಾ, ನಿಮ್ಮನ್ನೇ ಕಾಯ್ತಾ ಇದ್ದೆ ಅಂತಾನೆ. ಯಾಕೆ ಏನಾಯಿತು ಕಾಯೋಕ್ಕೆ ಅಂತಾಳೆ. ಅದು ಏನಿಲ್ಲ, ಸುಮ್ಮನೆ ಕಾಯ್ತಾ ಇದ್ದೆ ನಿಮ್ಮನ್ನು ಅಂತಾನೆ. ಆಮೇಲೆ ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ಅಂತ. ಏನು ಮಾತಾಡಬೇಕಿತ್ತು? ಏನೋ ಮಾತಾಡಬೇಕಿತ್ತು, ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತ. ಹೇಳಿ ಹೇಳಿ ಅದೇನು ವಿಷಯ ಹೇಳಿ ಅಂತಾಳೆ. ಇಲ್ಲ ಹೆಂಗೆ ಹೇಳೋದು ಅಂತ ಹೇಳ್ತಾ ಹಾಗಂತ ಹೇಳ್ತಾ ಇರ್ತಾನೆ. ಅದೇ ಮತ್ತು ಆಫೀಸೆಲ್ಲ ಹೇಗಿತ್ತು ಅಂತ ಎಲ್ಲ ಕೇಳ್ತಾನೆ. ಮತ್ತು ಎಲ್ಲ ಆರಾಮ, ಅಲ್ಲಿ ಬಾಸ್ಗೆ ಈ ಥರ ಗಲಾಟೆ ಆಗಿದ್ದೆಲ್ಲ ಹೋಗಿ ಹೇಳಿದ್ರ ಹಾಗೆ ಅಂತೆಲ್ಲ ಹೇಳ್ತಾನೆ. ಇಲ್ಲ ಇಲ್ಲ ಅದೆಲ್ಲ ಏನು ಹೇಳಲಿಲ್ಲ ಅಂತಾಳೆ. ಮತ್ತು ಹೇಳಲೇ ಇಲ್ವಾ, ಯಾಕೆ ಹೇಳಬೇಕಿತ್ತು ಅಂತಾನೆ. ಇಲ್ಲ ಹೇಳಲಿಲ್ಲ ಅಂತಾಳೆ. ಅದಾದಮೇಲೆ ಇದೇ ಮಾತಾಡ್ತಿರ್ತಾನೆ. ಅವನು ಹೇಳಬೇಕು ಅಂತಿದ್ದಾಗ ಅಷ್ಟೊತ್ತಿಗೆ ಅವ್ರ ಮಾವ ಅಲ್ಲಿಗೆ ಎಂಟ್ರಿ ಕೊಟ್ಬಿಡ್ತಾನೆ. ಅವ್ರ ಮಾವ ಎಂಟ್ರಿ ಕೊಟ್ಟ ತಕ್ಷಣವೇ ಸಾಕ್ಷಿ ತುಂಬ ಹೊತ್ತಾಗಿದೆಯಮ್ಮ, ಬಂದಿರೋದೇ ಲೇಟು, ಬಾ ಏನಾರು ಒಂಚೂರು ತಿಂದ್ಬಿಟ್ಟು ಮಲ್ಕೋ ಅಂತ ಹೇಳ್ತಾನೆ. ಸರಿ ಮಾವ ಅಂತ ಹೇಳ್ಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಆಗ ಈ ರಾಜು ಏನು ಹೇಳೋಕ್ಕಾಗಲಿಲ್ವಲ್ಲ ಅಂಥೇಳಿ ಸ್ವಲ್ಪ ಬೇಜಾರಾದ್ರೂ ಖುಷಿಯಾಗಿ ಹೋಯ್ತಾನೆ. ಮಾತಾಡೋಕ್ಕೆ ಸಿಕ್ಕಿದ್ರಲ್ಲ ಅಂತೇಳ್ಬಿಟ್ಟು ಖುಷಿ ಆಗ್ತಾನೆ. ಆಗ ಏನಪ್ಪ ನೀನು ನಮ್ಮ ಮಂಜೂರಿ ಮಾಡೋ ಅಡುಗೆನ ತಿಂದ್ಕೊಂಡು ಇಲ್ಲಿ ಇಷ್ಟು ಕಷ್ಟಪಡೋ ಬದಲು ಎಲ್ಲರ ಪಿ ಜಿಗೆ ಸೇರಿಕೊಂಡು ಆರಾಮಾಗಿರೋದಲ್ಲಪ್ಪ ನೀನು ಅಂತ ಅವ್ರ ಮಾವ ಹೇಳ್ತಾನೆ. ಯಾಕೆ ಸರ್ ಹಂಗಂತಿದ್ದೀರಾ ಅಂತ ಹೇಳ್ತಾನೆ. ಈ ಕಡೆ ಬಂದು ಅಗ್ನಿ ಕನಸು ಕಾಣೋದು ಹೇಗೆ ಅಂದರೆ, ನಾನು ಸ್ಮೈಲ್ ಹೇಗೆ ಮಾಡೋದು, ಈ ಥರ ನಕ್ಕರೆ ಚಂದನ, ಈ ಥರ ನಕ್ಕರೆ ಚಂದನ ಅಂತ ಅವನು ಯಾವ್ಯಾವ ಥರನೂ ನಕ್ಕೊಂಡು, ಇದು ಚೆನ್ನಾಗಿಲ್ಲ, ಈ ನಗು ಚೆನ್ನಾಗಿಲ್ಲ, ಈ ನಗು ಚೆನ್ನಾಗಿದೆ, ಈ ಸ್ಮೈಲ್ ಚೆನ್ನಾಗಿಲ್ಲ, ಈ ಸ್ಮೈಲ್ ಚೆನ್ನಾಗಿದೆ ಅಂತ ಅವನೇ ಹೇಳ್ತಾ ಇರ್ತಾನೆ. ಈ ಗೋಪಿ ಹೇಳೋವೆಲ್ಲ ಡಬ್ಬ, ಇವನು ಹೇಳ್ದಂಗೆ ಕೇಳೋಕ್ಕಾಗಲ್ಲ, ಇವನು ಹೇಳೋವೆಲ್ಲ ಚೆನ್ನಾಗಿರಲ್ಲ ಹಾಗೆ ಅಂತ ತೀರ್ಮಾನಕ್ಕೆ ಬರ್ತಾನೆ. ಈ ಥರ ಕನಸು ಕಾಣ್ಕೊಂಡು ನಾಳೆ ನಾನು ಯಾವ ರೀತಿ ಅವಳ ಹತ್ರ ಸ್ಮೈಲ್ ಮಾಡ್ಬೋದು, ನಗ್ಬೋದು ಅಂತ ಹಿಂಗೆಲ್ಲ ಥಿಂಕಿಂಗ್ ಮಾಡ್ತಾಯಿರ್ತಾನೆ. ಥಿಂಕಿಂಗ್ ಮಾಡಿಕೊಂಡು ಕೆಳಗಡೆ ಬರ್ತಾನೆ. ಅವರ ಚಿಕ್ಕಿ ಮಗ ಅಲ್ಲ, ಅವರ ಅಂದರೆ ಅಪ್ಪನ ಎರಡನೇ ಹೆಂಡ್ತಿ ಮಗ ಸೋಫಾ ಮೇಲೆ ಕೂತ್ಕೊಂಡು ಯಾವುದೋ ಹುಡುಗಿ ಹತ್ರ ಮಾತಾಡ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊತಾನೆ. ಓ ಹಿಂಗೂ ಮಾತಾಡ್ಬೋದಾ ಅಂತೇಳ್ಬಿಟ್ಟು. ಆವಾಗ ಭಟ್ಟ ಅಲ್ಲಿಂದ ಕೆಳಗೆ ಬರ್ತಾಯಿರ್ತಾನೆ. ಇದನ್ನೆಲ್ಲ ನಂಬಬಾರ್ದು ಅಂತ ಹಾಡು ಹೇಳ್ಕೊಂಡು ಬರ್ತಾನೆ. ಹಾಡು ಹೇಳ್ಕೊಬಂದಾಗ ಒಂದು ಯಾವಾಗಲೂ ಇದ್ದಿದ್ದೆ ಅಂದ್ಕೊಂಡು ಅಗ್ನಿ ಅಲ್ಲಿ ನೋಡ್ತಿದ್ದನು. ಹಂಗೆ ಆ ಕಡೆ ಹೋಗ್ತಾನೆ ವಾಪಸ್ಸು. ಇವನ ಪಾಡಿಗೆ ಇವನು ಮಾತಾಡ್ತಲೇ ಇರ್ತಾನೆ. ಅವರ ಅಪ್ಪನ ಎರಡನೇ ಹೆಂಡ್ತಿ ಮಗ ಅವನ ಪಾಡಿಗೆ ಅವ್ನು ಮಾತಾಡ್ತಾನೆ ಇರ್ತಾನೆ.
ಅಗ್ನಿಪಾಡಿಗೆ ಹೋಗ್ತಾನೆ. ಗೋಪಿ ಅವನು ಅಡುಗೆ ಮನೆಗೆ ಎಲ್ಲಿಗೋ ಹೋಗ್ತಾನೆ. ಇವರು ಹೀಗೆ ಆವಾಗ ಹಿಂಗೆ ನೋಡ್ತಾ ಇರ್ತಾನೆ, ಹೆಂಗೆ ಮಾತಾಡೋದು, ಹೇಗೆ ಸ್ಮೈಲ್ ಕೊಡೋದು, ನಾನು ಅಷ್ಟೊಂದು ವಿಕಾರವಾಗಿದ್ದೀನಾ, ನಾನು ಚೆನ್ನಾಗಿ ಕಾಣಲ್ವಾ, ಹೀಗೆಲ್ಲ ಥಿಂಕಿಂಗ್ ಮಾಡ್ತಾಯಿರ್ತಾನೆ ಅಗ್ನಿ. ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ, ಹೀಗೆಲ್ಲ ಥಿಂಕಿಂಗು. ಆದರೆ ಇದನ್ನು ಇಲ್ಲಿವರೆಗೆ ಅವನಿಗೆ ಚೆನ್ನಾಗಿಲ್ಲ ಅಂತ ಯಾರೂ ಹೇಳೇ ಇಲ್ಲ. ಆದರೂ ಆ ಥರ ಥಿಂಕಿಂಗ್ ಮಾಡ್ತಿರ್ತಾನೆ. ಈ ಕಡೆ ಬಂದು ಸಾಕ್ಷಿ ಮನೆಯಲ್ಲಿ ಸಾಕ್ಷಿ ಪಾತ್ರೆ ಬೆಳಗ್ತಾನೂ ಅದೇ ಕನಸು ಕಾಣ್ತಿರ್ತಾಳೆ. ಅಲ್ಲಿಗೆ ಅವಳ ತಂಗಿ ಭೂಮಿ ಬಂದುಬಿಟ್ಟು, ಅಕ್ಕ ನಿನಗೆ ಈಗಲೂ ಬಿಡುವಿಲ್ವೇನೆ, ಸಾಕು ಬಾರೆ, ಬೆಳಗಿಂದ ಡ್ಯೂಟಿ ಮಾಡಿರ್ತೀಯ, ಈಗಲೂ ಬೆಳಗಕ್ಕೆ ಬಂದಿದೆಯಲ್ಲ, ಬಾರೆ ತೊಳ್ಕೊತಾರೆ, ನೀನು ತೊಳಿಬೇಡ ಬಾರೆ, ಪಾತ್ರೆ ತೊಳಿಬೇಡ ಬಾರೆ ಅಂತ ಕರೀತಾಳೆ. ಇರಲಿ ಹೋಗು, ನಾನು ತೊಳಿತೀನಿ ಅಂತ, ಇನ್ನು ತೊಳಿಬೇಡ ಕಣೆ ಬಾರೆ ಅಂತ ಕರೀತಾಳೆ. ನಿನಗೆ ಇಂಟರ್ನ್ಶಿಪ್ ಇದೆಯಲ್ಲ, ನೀನು ಓದ್ಕೋ ಹೋಗು ಅಂತ ಹೇಳ್ಬಿಟ್ಟು ಅವಳನ್ನು ಕಳಿಸ್ಬಿಟ್ಟು ಮತ್ತೆ ಕನಸು ಕಾಣೋದ್ರಲ್ಲೇ ಇರ್ತಾಳೆ. ಪಾತ್ರೆ ತೊಳಿತವ. ಆವಾಗ ಅವ್ರ ಅತ್ತೆ ಮಗಳು ಒಬ್ಬಳು ಬಂದು ಒಂದು ನೀರು ಕುಡ್ಕೊಂಡು ನೋಡಿಬಿಟ್ಟು ಹೋಗ್ತಾಳೆ ನಗಾಡ್ಕೊಂಡು. ಮತ್ತೆ ಇನ್ನು ತೊಳಿತಲೇ ಇರ್ತಾಳೆ. ಇನ್ನೊಬ್ಬಳು ಅತ್ತೆ ಮಗಳು ಬರ್ತಾಳೆ. ಅವಳನ್ನು ನೋಡಿಬಿಟ್ಟು ಹೆಂಗೋ ಪಾತ್ರೆ ಬೆಳಗ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಖುಷಿಯಾಗಿ ಅವಳು ಹೊರಟೋಗ್ತಾಳೆ. ಇವಳು ಪಾತ್ರೆ ಬೆಳಗ್ತಾನೆ ಕನಸು ಕಾಣ್ತಿರ್ತಾಳೆ ಅವನ ಬಗ್ಗೆ. ಅಂದರೆ ಇದು ಹಿಂದೆ ಏನಾಯಿತು ಅಂತ ಇದೆಲ್ಲ ಕನಸು ಕಾಣ್ತಾ ಇರ್ತಾಳೆ. ಆಮೇಲೆ ಆ ಬಳೆಗಳನ್ನೆಲ್ಲ ಬಿಚ್ಚಿ ಅಲ್ಲೇ ಕನಸು ಕಾಣ್ತಾ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅವರ ಅತ್ತೆ ಮಗಳು ಬರೋ ಹೊತ್ತಿಗೆ ಅದನ್ನು ಆ ಕಡೆ ಇಟ್ಬಿಟ್ಟು ತೊಳಿತಾ ಇರ್ತಾಳೆ. ಇವಳು ಮಂಜುರಿ ರೂಮಲ್ಲಿ ಕೂತ್ಕೊಂಡು ನಾನು ಯಾವ ರೀತಿ ದುಡ್ಡು ಕೀಳ್ತೀನಿ ಅಂತ ನೋಡ್ತಾ ಇರಿ, ಅವಳ ಹತ್ರ ಯಾವ ಥರ ಉಪಾಯ ಮಾಡಿ ದುಡ್ಡು ಕೀಳ್ತೀನಿ ಅಂತ ನೋಡ್ತಾ ಇರಿ ನೀವು ಅಂತ. ಅಮ್ಮ ಅವಳು ನಮಗೂ ಕೆಲಸ ಮಾಡಿಕೊಡೋಕ್ಕೆ ಹೇಳಮ್ಮ, ನಮಗೂ ತುಂಬ ದುಡ್ಡು ಸಿಗುತ್ತೆ ಹೇಳಮ್ಮ ಅಂತ. ಹೋಗ್ರೆ ಅಂತೇಳಿ ಬೈತಾಳೆ. ಸುಮ್ಮನೆ ಬಿಟ್ಟು ದುಡ್ಡು ಬರ್ತಾ ಇರುತ್ತೆ, ನೀವು ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಅಂತೇಳ್ಬಿಟ್ಟು ಹೋಗ್ರೆ ಸುಮ್ಮನೆ ಅಂತ ಬೈತಾಳೆ. ಆಮೇಲೆ ಅಲ್ಲಮ್ಮ, ನಮ್ಮ ಖರ್ಚಿಗಾರು ಆಗುತ್ತೆ, ಅವಳು ಮಾಡಿಕೊಟ್ರೆ ಕೆಲಸನ, ಅವಳು ಈಗ ಅಂದಿದ್ದ ಕ್ಷಣದಲ್ಲಿ ಮಾಡ್ತಾಳಮ್ಮ ಅಂತ. ಅವಳು ಏನು ಹೇಳಲ್ಲ ಅವರ ಅಮ್ಮ. ಆಮೇಲೆ ಬೆಳಿಗ್ಗೆ ಮನೆ ಖರ್ಚಿಗೆ ಅಂತ ಒಂದಷ್ಟು ದುಡ್ಡು ಕೊಟ್ಟಿರ್ತಾಳೆ ಸಾಕ್ಷಿ. ಆ ದುಡ್ಡನ್ನ ಇಟ್ಕೊಂಡು ಸೋಫಾ ಮೇಲೆ ಎಣಿಸ್ತಾ ಕೂತಿದ್ದಾಗ ಇಬ್ಬರು ಮಗಳದಿರು ಅಲ್ಲಿಗೆ ಬರ್ತಾರೆ. ಗಂಡ ಬರ್ತಾನೆ, ಯಾರ ಹತ್ರ ಕದ್ರಿ ದುಡ್ಡು, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಆಮೇಲೆ ಅವ್ರ ಮುಖ ನೋಡ್ತಾರೆ. ಆಮೇಲೆ ಮುಖ ನೋಡಿದ ತಕ್ಷಣವೇ ಅಷ್ಟೊತ್ತಿಗೆ ಸಾಕ್ಷಿ ಅಲ್ಲಿಗೆ ಬರ್ತಾಳೆ. ಸಾಕ್ಷಿ ಭೂಮಿ ಇಬ್ಬರು ಬಂದು, ಮಾವ ನಾನೇ ಕೊಟ್ಟೆ ಮನೆ ಖರ್ಚಿಗೆ ಅಂತೇಳ್ಬಿಟ್ಟು ಅಂತ. ಅತ್ತೆ ಬೇಕಂದರೆ ಇನ್ನೂ ಕೇಳಿ ಕೊಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಸರಿಯಮ್ಮ ಅಂತ ಹೇಳ್ತಾಳೆ. ಆವಾಗ ಅತ್ತೆ ಮನೆ ಕೆಲಸ ಮಾಡ್ತೀನಿ, ಆದರೆ ಯಾರ್ದು ಚಾಕರಿ ಮಾಡಲ್ಲ ನಾನು ಅಂತ ಹೇಳ್ತಾಳೆ. ಹಂಗಂದ ತಕ್ಷಣ ಎಲ್ಲರೂ ಮುಖ ನೋಡ್ಕೊಳ್ತಾರೆ. ಮುಖ ನೋಡಿಕೊಂಡ್ರು ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಆವಾಗ ಅವ್ರ ಮಾವಿಗೆ ಖುಷಿ ಆಗಿಬಿಡುತ್ತೆ ಮತ್ತು ತಂಗಿಗೂ ಖುಷಿ ಆಗುತ್ತೆ, ಚಾಕರಿ ಮಾಡಲ್ಲ ಅಂದ್ಲಲ್ಲ ಅಂತೇಳ್ಬಿಟ್ಟು ಖುಷಿ ಪಡ್ತಾರೆ. ಆದರೆ ಮಂಜುರಿ ಮತ್ತು ಅವರಿಬ್ಬರು ಹೆಣ್ಮಕ್ಳು ಏನು ಮುಖ ಅಷ್ಟಪ್ಪ ಮಾಡಿಕೊಂಡು ಹಿಂಗಂತಿದ್ದಾಳಲ್ಲ ಅಂಥೇಳಿ ಮುಖ ನೋಡ್ತಾ ಇರ್ತಾರೆ. ಆದರೆ ಅಲ್ಲೇನೂ ಮಾಡೋಕ್ಕಾಗಲ್ಲ, ಏಕೆಂದರೆ ಅವಳು ತುಂಬ ಜಾಣೆ ಇದ್ದಾಳೆ ಸಾಕ್ಷಿ. ಯಾವಾಗ ಏನು ಮಾಡಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅವಳನ್ನ ಯಾಮರ್ಸೋದು ಅಷ್ಟು ಸುಲಭದ ಕೆಲಸ ಏನಾಗಿರಲ್ಲ. ತುಂಬಾ ಇಂಟೆಲಿಜೆಂಟ್ ಇದ್ದಾಳೆ ಅವಳು. ಹಾಗಾಗಿ ಅವಳಿಗೆ ಯಾರು ಯಾಮರ್ಸೋದಷ್ಟು ಸುಲಭದ ಕೆಲಸ ಆಗಿರಲ್ಲ. ಅವರ ಅತ್ತೆ ಮಗಳದಿರಂತೂ ಅವಳನ್ನ ಯಾಮರ್ಸೋಕ್ಕೆ ಸಾಧ್ಯವೇ ಇಲ್ಲ. ಅವಾಗೇನೋ ಹೇಳಿದ ಕೆಲಸ ಎಲ್ಲ ಮಾಡಿಕೊಟ್ರಳು, ಈಗ ಮಾಡಲ್ಲ ಅವಳು. ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಇದೆ, ಅವಳು ಮಾಡಬೇಕು ಅನ್ನೋ ಅಗತ್ಯವೂ ಇಲ್ಲ. ಹಾಗಾಗಿ ಅವಳು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗೋ ಅಂಥವಳು. ಇವರು ಹೇಳ್ದಂಗೆಲ್ಲ ಮಾಡೋಕ್ಕೆ ಅವಳು ರೆಡಿ ಇಲ್ಲ. ಅದರಿಂದ ಅವರಿಗೆ ಉರಿ ಕಿತ್ಕೋತಾ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.